ಬಿಇಒ ನಿಂಗಪ್ಪ ಅವರಿಗೆ ಬೀಳ್ಕೊಡುಗೆ. ಕುಕ್ನೂರು ಮತ್ತು ಯಲಬುರ್ಗಾ ಅವಳಿ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ 11 ತಿಂಗಳು ಸೇವೆ ಸಲ್ಲಿಸಿದ ಕೆಟಿ ನಿಂಗಪ್ಪ ಅವರು ವರ್ಗಾವಣೆ ನಿಮಿತ್ತ ತಾಲೂಕು ನೌಕರರ ಸಂಘ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಸಂಘಗಳ ವತಿಯಿಂದ ಸನ್ಮಾನ ಮತ್ತು ಬೀಳ್ಕೊಡುವ ಸಮಾರಂಭವನ್ನು ಬಿಇಒ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ಸನ್ಮಾನ ಸ್ವೀಕರಿಸಿ ಬಿಇಒ ಕೆಟಿ ನಿಂಗಪ್ಪ ಅವರು ಮಾತನಾಡಿದರು. ಇಲ್ಲಿನ ಶಿಕ್ಷಣ ವ್ಯವಸ್ಥೆ ನನಗೆ ತುಂಬ ಇಷ್ಟವಾಯಿತು. ಶಿಕ್ಷಕರು ಸತತ ಪರಿಶ್ರಮ ವಹಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿಯೊಂದು ಶಾಲೆಯ ಶೇಕಡಾವಾರು ಹೆಚ್ಚಿಸುವಲ್ಲಿ ಜವಾಬ್ದಾರಿ ವಹಿಸಬೇಕು ಅಂತ ಹೇಳಿದರು. ಇಷ್ಟು ದಿನಗಳ ಕಾಲ ಅವಳಿ ತಾಲೂಕುಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ಜನಪ್ರತಿನಿಧಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ಸಂದರ್ಭದಲ್ಲಿ ನೌಕರರ ಸಂಘ, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ತಾಲೂಕಿನ ಶಿಕ್ಷಕರು, ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಕೊಪ್ಪಳ. ನಮ್ಮ ಶಿಕ್ಷಕರಿಗೆ ಆಗಲಿ ನನಗೆ ಆಗಲಿ ಈ ಟೈಮ್ ಮತ್ತೆ ಸಿಗ್ತಿರಲಿಲ್ಲ, ಅದನ್ನು ಸದುಪಯೋಗಿಸ್ಕೊಂಡಿದ್ದೀವಿ ಕೂಡ. ಹಾಗಾಗಿ 2023-24ನೇ ಸಾಲಿನ ಕ್ರೀಡಾ ಕೂಡ ನಡೆಯುವಂಥ ಸಂದರ್ಭದಲ್ಲಿ ನಾನು ಬಂದಿದ್ದೆ. ನಮ್ಮ ಮಿತ್ರ ಅಂಗಡಿಯವರು ತಮ್ಮೆಲ್ಲರ ಸಹಕಾರದಿಂದ ಎರಡೂ ತಾಲೂಕುಗಳಲ್ಲಿ ತುಂಬ ಚೆನ್ನಾಗಿ ಕ್ರೀಡಾಕೂಟಗಳನ್ನು ನಡೆಸಿಕೊಟ್ಟರು. ಒಂದು ಗೊಂದಲ ಆಗಿತ್ತು, ಅದು ಕೂಡ ಬಗೆಹರಿಸಿತ್ತು. ಹಾಗೆಯೇ ಈ ವರ್ಷನೂ ಕೂಡ ಎಲ್ಲರೂ ಕೂಡ ಶ್ರೇಷ್ಠರಿದ್ದೀರಿ, ಎಲ್ಲ ಕಾರ್ಯಗಳು ಗೊತ್ತಿರುವಂಥ ರೀತಿಯಲ್ಲಿ. ಹಾಗೆ ಕಳಿಸ್ತಾರೆ ಆಯ್ತಲ್ಲ, ಹಾಗೆ ಮಾಡ್ಕೋಬೇಡಿ ಅಷ್ಟೇ. ಅವು ಒಂದು ಇನ್ಸಿಡೆಂಟ್ ಹಂಗೆ ಆಯಿತು ಅಂತಂದರೆ ಅದೇನಾಗ್ತದೆ, ಅದು ಮತ್ತೆ ಮುಂದುವರಿದು